अर्हन्ताणं नमो सिद्धाणं नमो आयर्याणं नमो वच्छायाणं नमो लोये सौवसावनं नमः समयसाराय स्वानुभूत्या चकाशते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಂಸಾರ ಪರಮಾಗಮದ ಮೇಲೆ 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಂಥ ಆತ್ಮಖ್ಯಾತಿ ಟೀಕೆಯೊಳಗ ಉದಿಸಿ ಬರುವಂಥ ಅಮೃತಮಯ ಭಾವರೂಪದ ಕಾವ್ಯಮಯ ಕಲಶಗಳ ಮೇಲೆ ರಾಜಮಲ್ ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾ ಕರ್ಮ ಅಧಿಕಾರದ 53ನೇ ಕಲಶವಿದೆ. कर्ता कर्मणि नास्ति नास्ति नियतं कर्मापि तत्कर्तरि द्वन्द्वं विप्रतिषिध्यते यदि तदा का कर्तृकर्मस्थितिः ज्ञाता ज्ञातरि कर्म कर्मणि सदा व्यक्तेति वस्तु स्थितिर्नेपथ्ये बतनानटीतिरवसा मोहस्ततापेश किम्। ಜ್ಞಾತಾ ರೂಪದಿಂದನ ಅರ್ಥಾತ್ ಜೀವದ್ರವ್ಯ ತನ್ನ ದ್ರವ್ಯತ್ವದಿಂದ ಏಕತ್ವವನ್ನು ಹೊಂದಿದ್ದೇ ಇದೆ. ಮತ್ತು ಯಾವ ಕರ್ತ ಅರ್ಥಾತ್ ಜ್ಞಾನಾವರಣಾದಿ ಪುದ್ಗಲ ಪಿಂಡ ಇದೆ, ಅದು ಜ್ಞಾನಾವರಣಾದಿ ಪುದ್ಗಲ ಪಿಂಡ ರೂಪನೇ ಇದೆ ಅನ್ನುವ ಮಾತನ್ನು ನಿನ್ನೆ ಪ್ರಕಟನೆ ಇದೆ, ವ್ಯಕ್ತನೆ ಇದೆ ಅಂಥೇಳಿ ಹೇಳಿದರು. ಈಗ ಮುಂದಿನ ಪದಖಂಡ तथापि एष मोह नेपथ्ये वत कथं रजसा नानतीति. ತಥಾಪಿ ವಸ್ತುವಿನ ಸ್ವರೂಪವಂತೂ ಹೇಗೆ ಹೇಳಿದೆ ಹಾಗೆ ಇದೆ. ಆದಾಗ್ಯೂ ಏಷ ಮೋಹ ಈ ಜೀವದ್ರವ್ಯ ಮತ್ತು ಪುದ್ಗಲ ದ್ರವ್ಯದ ಏಕತ್ವ ರೂಪದ ಬುದ್ಧಿಯು ಅದು ನೇಪಥ್ಯೆ ಮಿಥ್ಯಾ ಮಾರ್ಗದಲ್ಲಿ ರಭಸ ನಿರಂತರವಾಗಿ ಕಥಂ ನಾನಟೀತಿ ಅದೇಕೆ ಪ್ರವರ್ತಿಸುತ್ತದೆ ವತ ಎಂಬ ಮಾತಿನ ಆಶ್ಚರ್ಯವಿದೆ. ಸರ್ವಜ್ಞ ಭಗವಂತರ ವಸ್ತುವಿನ ಸ್ವರೂಪವನ್ನು ಹೇಗೆ ಹೇಳಿದರೋ ಹಾಗೇ ಇದೆ ಅನ್ನುವುದನ್ನು ಅನೇಕಾನೇಕ ಜೀವರುಗಳ ಸ್ವೀಕಾರ ಮಾಡಿದರನೂ ಕೂಡ ಅನೇಕಾನೇಕ ಜೀವರುಗಳ ತಮ್ಮ ಸ್ವೀಕೃತಿಯ ಆಧಾರದಿಂದ ಅನುಭೂತಿಯ ಆಧಾರದಿಂದ ವಸ್ತುವಿನ ಸ್ವರೂಪವನ್ನು ಸ್ವಯಂ ಸಾಧಿಸಿದರು ಮತ್ತು ಅನೇಕ ಜೀವರುಗಳಿಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನೂ ಮಾಡಿದರು. ಜೀವರೂಪದಿಂದನ ಪರಿಣಮಿಸಿದೆ, ಪುದ್ಗಲ ರೂಪದಿಂದನ ಪರಿಣಮಿಸಿದೆ. ಜ್ಞಾನಾವರಣಾದಿ ಕರ್ಮದ ಉದಯದ ಕಾರಣದಿಂದ ಜೀವ ತನ್ನ ಸ್ವರೂಪದ ಜ್ಞಾನ ಮಾಡಿಕೊಳ್ಳದೇ ಇರುವ ಕಾರಣ ವಿಭಾವ ರೂಪವಾಗಿ ಪರಿಣಮಿಸ್ತಾ ಇದ್ದಾನೆ. ಜೀವ ಅಶುದ್ಧ ಪರಿಣಾಮ ರೂಪವಾಗಿ ಪರಿಣಮಿಸುವುದರ ಕಾರಣ ಜ್ಞಾನಾವರಣಾದಿಗಳ ಕರ್ಮ ಬಂಧಿಸಲ್ಪಡ್ತಾ ಇದ್ದಾವೆ. ಈ ಪ್ರಕಾರ ಕೇವಲ
ನಿಮಿತ್ತದ ಯಾವ ಕಥನ ಇದೆಯೋ ಅದರ ಅನುಸಾರನ ಜೀವರುಗಳ ಅದೇಕೆ ಮನ್ನಿಸ್ತಾ ಇದ್ದಾರೆ, ಆಶ್ಚರ್ಯ ಇದೆಯಲ್ಲ ಅಂತ ಇಲ್ಲಿ ರಾಜಮಂಜಿ ಪಾಂಡೆ ಹೇಳ್ತಾ ಇದ್ದಾರೆ. ಅಮೃತ ಚಂದ್ರಾಚಾರ್ಯ ದೇವರು ಹೇಳ್ತಾ ಇದ್ದಾರೆ. ಭಗವತ್ ಸ್ವರೂಪದ ಕುಂದಾಚಾರ್ಯ ದೇವರು ಹೇಳ್ತಾ ಇದ್ದಾರೆ. ಗಣಧರ ಪ್ರಭು ಗೌತಮ ಸ್ವಾಮಿ ಹೇಳಿದರು, ಮಹಾವೀರ ಪ್ರಭು ಹೇಳಿದರು, ಆದಿನಾಥ ಸ್ವಾಮಿ ಹೇಳಿದರು, ಎಲ್ಲರೂ ಹೇಳಿದರು. ಹೇಗೆ ವಸ್ತು ಸ್ವರೂಪ ಇದೆ ಹಾಗೆ ಹೇಳಿದರು ಅಥವಾ ಹೇಗೆ ಸರ್ವಜ್ಞ ಪ್ರಭು ಹೇಳಿದರು ಹಾಗೆಯೇ ವಸ್ತು ಸ್ವರೂಪ ಇದೆ ಅಂಥೇಳಿ ಅನಾದಿ ಮಿಥ್ಯಾದೃಷ್ಟಿ ಜೀವರುಗಳ ತಿಳಿತಾ ಬಂದರು. ಏನಿದೆ ವಸ್ತುವಿನ ಸ್ವರೂಪ ಹೇಗಿದೆ ಹಾಗೆಯೇ ಜ್ಞಾನಿಗಳು ಹೇಳಿದರು ಅಥವಾ ಜ್ಞಾನಿಗಳ ಮೂಲಕ ಯಾವ ಪ್ರಕಾರ ವಸ್ತು ಸ್ವರೂಪವನ್ನು ಆಲಿಸಲಾಗಿತ್ತೋ ಅದೇ ಪ್ರಕಾರ ವಸ್ತು ಸ್ವರೂಪ ಇದೆಯಲ್ಲ ಅಂಥೇಳಿ ಅನಾದಿ ಮಿಥ್ಯಾದೃಷ್ಟಿ ಅದೆಷ್ಟೋ ಜೀವರುಗಳ ಸ್ವೀಕಾರ ಮಾಡ್ತಾ ಬಂದರು. ಏನು ಸರಿ ಇದೆ, ವಸ್ತು ಸ್ವರೂಪ ಹೇಗಿದೆ ಹಾಗೆ ಜ್ಞಾನಿಗಳು ಹೇಳಿದರು ಅಥವಾ ಜ್ಞಾನಿಗಳು ಹೇಗೆ ಹೇಳಿದರು ಹಾಗೆಯೇ ವಸ್ತುವಿನ ಸ್ವರೂಪ ಇದೆಯಲ್ಲ ಅಂಥೇಳಿ ಅನಾದಿ ಮಿಥ್ಯಾದೃಷ್ಟಿ ಜೀವ ತಿಳಿತಾ ಬಂದರೆ ಏನಿದೆ ಪ್ರಶ್ನೆ ಇದೆ, ಯಾವುದು ಸರಿ ಇದೆ? ವಸ್ತು ಸ್ವರೂಪ ಹೇಗಿದೆ ಹಾಗೆ ಹೇಳೋರಿಗೇನ ಜ್ಞಾನಿ ಅಂತ, ಇದಂತೂ ಮಾತು ಪರಮ ಸತ್ಯ ಇದೆ. ಆದರೆ ಮಹಾಭಾಗ್ಯದಿಂದ ಯಾವನೋ ಓರ್ವ ಆಸನ್ನ ಭವ್ಯ ಜೀವನಿಗೆ ಜ್ಞಾನಿಗಳ ಮುಖದಿಂದ ಜೀವ ಪುದ್ಗಲಗಳ ಜೀವದ ವಿಭಾವ ಪರಿಣಾಮ ಮತ್ತು ಪುದ್ಗಲದ ಜ್ಞಾನಾವರಣಾದಿ ರೂಪ ಪಿಂಡ ಅವಸ್ಥೆ ಇವು ಭಿನ್ನ ಭಿನ್ನನಾದವು. ವಿಭಾವ ರೂಪದ ಪರಿಣಮನದಿಂದ ವಿಭಾವ ರೂಪದ ಪರಿಣಮನ ಸ್ವರೂಪವಾಗಿ ಮಿಥ್ಯಾದೃಷ್ಟಿ ಜೀವ ತನ್ನಲ್ಲೇ ತಾನು ಪರಿಣಮಿಸ್ತಾನೆ. ಜ್ಞಾನಾವರಣಾದಿಗಳ ಪುದ್ಗಲದೊಳಗ ಪುದ್ಗಲ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾವೆ ಅನ್ನುವ ಮಾತನ್ನು ಜ್ಞಾನಿಗಳ ಮುಖಾರವಿಂದದಿಂದ ಉಪದೇಶದಿಂದ ಯಾವನೋ ಆಸನ್ನ ಭವ್ಯ ಜೀವ ಕೇಳಿ ವಿಶ್ವಾಸ ಮಾಡಿ ಆ ಪ್ರಕಾರ ವಸ್ತುವನ್ನು ನೋಡಿದ ಅಂತಂದ್ರೆ ಅವನಿಗೆ ಅನ್ನಿಸ್ತಿದೆ, ಹೌದಲ್ಲ, ಸರಿ ಇದೆ, ಜ್ಞಾನಿಗಳು ಹೇಗೆ ಹೇಳಿದಾರಲ್ಲ ಹಾಗೇ ವಸ್ತು ಸ್ವರೂಪ. ಇವು ಎರಡು ವಾಕ್ಯದ ಮಧ್ಯದೊಳಗಿನ ಭೇದ ನಮಗೆ ಲಕ್ಷ್ಯದೊಳಗೆ ಬರಲಿ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಯಾವನೋ ಅನಾದಿ ಮಿಥ್ಯಾದೃಷ್ಟಿ ಜೀವ, ಪುದ್ಗಲದ ಕರ್ತೃ ಜೀವ, ಜೀವದ ಕರ್ತೃ ಪುದ್ಗಲ, ಜೀವದ ವಿಕಾರಿ ಭಾವಗಳನ್ನು ಜ್ಞಾನಾವರಣಾದಿ ಕರ್ಮಗಳು ಮಾಡ್ತಾ ಇದ್ದಾವೆ. ಜ್ಞಾನಾವರಣಾದಿ ಕರ್ಮಗಳನ್ನು ಮಿಥ್ಯಾದೃಷ್ಟಿ ಜೀವ ವಿಕಾರಿ ಭಾವದಿಂದ ಮಾಡ್ತಾ ಇದ್ದಾನೆ ಅನ್ನುವ ಯಾವ ವ್ಯವಹಾರದ ಕಥನ ಆಗಮದ್ದನ ಇತ್ತೋ ಆ ಕಥನದಿಂದ ಕೂಡ ಆ ಕಥನ ಸಾಪೇಕ್ಷ ಅರ್ಥದಿಂದ ಕೂಡ ಯಾವನೋ ಭಾಗ್ಯಶಾಲಿ ಜೀವ ಇಂಥ ಸಮಯ ಸಾರದಂಥ ಗ್ರಂಥದ ಅವಲೋಕನದಿಂದನೋ ಅಥವಾ ಸಾಕ್ಷಾತ್ ಗುರುವಿನ ಉಪದೇಶದಿಂದಲೋ ಕೇಳಿದ, ತಿಳ್ಕೊಂಡ. ಆವಾಗವಂತಾನೆ, ಹೌದಲ್ಲ, ಜ್ಞಾನಿಗಳು ಹೇಗೆ ಹೇಳಿದ್ದಾರೆ ಹಾಗೇ ಇದೆಯಲ್ಲ ವಸ್ತು ಸ್ವರೂಪ, ಬೇರೆಯೇ ಇದೆಯಲ್ಲ, ನನ್ನಲ್ಲೇ ಎಲ್ಲಿದೆ ಕರ್ಮಾದಿಗಳು, ನಾನೆಲ್ಲಿ ಕರ್ಮಾದಿಗಳಲ್ಲಿದ್ದೇನೆ, ನಾನು ನನ್ನಲ್ಲೇ ನನ್ನ ವಿಪರೀತ ಭಾವದಲ್ಲಿ, ನನ್ನ ವಿಪರೀತ ಭಾವದ ಅರ್ಥಾತ್ ಅಶುದ್ಧ ಭಾವದ ಪರಿಣಮನದೊಳಗೆ ನಾನು ನಿಮಗ್ನ ಇದ್ದೇನೆ, ತಲ್ಲೀನ ಇದ್ದೇನೆ. ನನಗೆ ಆ ಅಶುದ್ಧ ಪರಿಣಾಮದ ಅನುಭೂತಿಯೇ ಆಗ್ತಾ ಇದೆ ವಿನಃ ಯಾವುದೇ ಕರ್ಮವನ್ನು ನಾನು ಮಾಡಲಿಕ್ಕೆ ಹೊರಟಿಲ್ಲ, ಕಾಣಿಸ್ತಾನೇ ಇಲ್ಲ. ಅಂಥೇಳಿ ಯಾವನೋ ಭಾಗ್ಯಶಾಲಿ ಜೀವನಿಗೆ ಅನ್ನಿಸಿಬಿಡ್ತಿದೆ. ಅನ್ನಿಸಿದ ಕೂಡಲೇ ಅಂದರೆ
ಅಥವಾ ಅನ್ನಿಸಿದ ನಂತರ ಅದರದೇ ಅವನಿಗೆ ರೂಢಿ ಆದ ನಂತರ ಯಾವ್ದರದ ಅದು ಬೇರೆ ಇದೆ, ಇದು ಬೇರೆ ಇದೆ. ಅಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸುವಂಥ ನಾನು ಕರ್ಮಗಳ ರಚನೆ ಮಾಡಲಿಕ್ಕೆ ಹೋಗಿಲ್ಲ. ಕರ್ಮಗಳ ಉದಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ಪುದ್ಗಲ ಪಿಂಡ ರೂಪದ ಕರ್ಮ ನನ್ನಲ್ಲಿ ಭಾವ ಮಾಡುವ ಸಲುವಾಗಿ ಪ್ರವೇಶ ಮಾಡಿಲ್ಲ. ಹೌದಲ್ಲ, ಹೀಗೇ ಇದೆ ಅಲ್ಲ, ಮೊದಲು ಹೀಗೆ ಇದೆ ಅಂತಾನೆ ಹ್ಯಾಗ ಜ್ಞಾನಿಗಳು ಹೇಗೆ ಹೇಳಿದಾರಲ್ಲ ಹಾಗೆ ಇದೆ ವಸ್ತು ಸ್ವರೂಪ ಅಂತ ಮೊದಲಂತನ್ರಿ. ಕೆಲ ಸಮಯ ಕಳೆದ ನಂತರ, ಸಮಯ ಅಂದ್ರೆ ಯಾವ ಸಮಯ ಒಂದು ಸೆಕೆಂಡದ ಲಕ್ಷಕ್ಕಿಂತ ಸೂಕ್ಷ್ಮ ಭಾಗ ಇದೆಯಲ್ಲ ಅದು ಮಾತು ಹೇಳ್ತಿಲ್ಲ. ಕೆಲವು ಸಮಯ ಕಳೆದ ನಂತರ, ಕಾಲ ಗತಿಸಿದ ನಂತರ ಅವನಿಗೆ ಅನ್ನಿಸ್ತಿದೆ ಇದು ಈ ಪ್ರಕಾರ ಇದ್ರೂ ಕೂಡ ಜನರು ಯಾಕೆ ನಂಬುತ್ತಾ ಇಲ್ಲ, ವಿಶ್ವಾಸ ಯಾಕೆ ಮಾಡ್ತಾ ಇಲ್ಲ, ಆಶ್ಚರ್ಯ ಇದೆಯಲ್ಲ ಅಂತನ್ರಿ. ಆಶ್ಚರ್ಯ ಇದೆಯಲ್ಲ ಅಂದ ನಂತರನ ಆ ಆಶ್ಚರ್ಯದ ಸ್ಥಾನದಿಂದ ಭಿನ್ನಾಗಿ ಅವನ ನೈಸರ್ಗಿಕವಾದಂಥ ಕಾನನಕ್ಕ ಹೊರಟು ನಂಬುತ್ತಾನೇ ಇಲ್ಲಲ್ಲ, ಇದು ಪ್ರಗತಿ ಇದ್ರೂ ನಂಬುತ್ತಾನೇ ಇಲ್ಲಲ್ಲ. ಛೇ, ಇಂಥವ್ರ ಮಧ್ಯದೊಳಗೆ ಇದ್ದರೆ ನನಗೆ ವಿನಾಕಾರಣ ವಿಕಲ್ಪ ಆಗ್ತಿದೆ ನನ್ನ ದುರ್ಬಲತೆಯಿಂದ ಅಂಥೇಳಿ ವಿಚಾರ ಮಾಡಿ ಅವನು ಹೊರಟು ಹೋಗ್ತಾನೆ. ಮಿಥ್ಯಾದೃಷ್ಟಿ ಜೀವ ತನ್ನ ಪುರುಷಾರ್ಥದಿಂದ, ಆಸನ್ನ ಭವ್ಯತೆಯಿಂದ, ಉಪಾದಾನದ ಯೋಗ್ಯತೆಯಿಂದ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ನೋಡುವ ಪ್ರಯತ್ನ ಮಾಡ್ತಾನೆ, ಹಾಗೆ ತಿಳಿಯುವ ಪ್ರಯತ್ನ ಮಾಡ್ತಾನೆ, ಹಾಗೆ ವಿಶ್ವಾಸ ಮಾಡ್ತಾನೆ. ಪರದಿಂದ ಅಭಿರುಚಿಯನ್ನು, ಪರದ ಕಡೆಗಿನ ಹರಿಸುವ ದೃಷ್ಟಿಯನ್ನು ಬಿಟ್ಟು ಬಿಡ್ತಾನೆ. ಆವಾಗ ಅವನಿಗೆ ತನ್ನ ಚೈತನ್ಯ ಸ್ವಭಾವದ, ಜ್ಞಾನ ಸ್ವಭಾವದ, ಜೀವದ್ರವ್ಯ ಜ್ಞಾನ ಸ್ವಭಾವ ಅರ್ಥಾತ್ ಚೈತನ್ಯ ಸ್ವಭಾವದಿಂದನ ಪರಿಣಮಿಸ್ತಾ ಇದೆ ಅನ್ನೋದ ಅನುಭೂತಿ ಪೂರ್ವಕ ಯಾವಾಗ ಕಂಡು ಬರ್ತಿದೆಯೋ ಆಗ ತನ್ನಷ್ಟಕ್ಕೆ ತಾನೇ ಜ್ಞಾನಿ ಜನರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾನೆ. ಏನು ಹೇಳ್ತಾನೆ? ಜ್ಞಾನಿಗಳು ಹೇಗೆ ಹೇಳಿದರು ಹಾಗೇ ಇದೆಯಲ್ಲ ವಸ್ತು ಸ್ವರೂಪ ಅಂತಂದ್ರೆ. ಇದು 4ನೇ ಗುಣಸ್ಥಾನಕ್ಕೆ ಬಂದದ್ದು ಮಾತಿದೆ. ಆಮೇಲೆ 4ನೇ ಗುಣಸ್ಥಾನಾವರ್ತಿ ಜೀವ ತನ್ನಲ್ಲೇ ತಾನ ಪ್ರಮೋದಿತನಾಗಿ, ಉಲ್ಲಸಿತನಾಗಿ, ಅದೇ ಶುದ್ಧ ಚೈತನ್ಯ ಸ್ವಭಾವದ ಅನುಭೂತಿಯ ಸಲುವಾಗಿ ಉದ್ಯಮವಂತನಾಗಿ ಯಾವಾಗ ಅದರಲ್ಲೇ ಒಂದಿಷ್ಟು ಪ್ರಗತಿ ಸಾಧಿಸ್ತಾನೋ, ಅರ್ಥಾತ್ 5ನೇ ಗುಣಸ್ಥಾನಕ್ಕೆ ಬರ್ತಾನೋ, ಆವಾಗ ಅವನಿಗೆ ಅನ್ನಿಸ್ತಿದೆ ಹೀಗಿದ್ರೂ ಕೂಡ ಯಾಕೆ ವ್ಯಕ್ತನ ಇದ್ರೂ ಕೂಡ ಯಾಕೆ ಜೀವರುಗಳ ನಂಬುತ್ತಾ ಇಲ್ಲ, ಆಶ್ಚರ್ಯ ಇದೆಯಲ್ಲ ಅಂಥೇಳಿ ಅನ್ನಿಸ್ತಿದೆ. ಅದು ಯಾವಾಗ ಅವನಿಗೆ ದೃಢ ಆಗ್ತಿದೆ, ಓಹೋ ಇದು ಹೀಗೆ ಇದೆ, ಮೋಹದ ಕಾರಣದಿಂದ ಜೀವಗಳನ್ನು ನಂಬೋದನ್ನು ಸಾಧ್ಯ ಇಲ್ಲ ಅಂಥೇಳಿ ತಿಳ್ಕೊಂಡ ತಾನು ನಿರ್ಮೋಹಿ ಮಾರ್ಗದಲ್ಲಿ ಹೊರಟು ಹೋಗ್ತಾನೆ. ಅರ್ಥಾತ್ ಮನಿ ದೀಕ್ಷಾ ಧಾರಣ ಮಾಡ್ತಾನೆ. ಅನಾದಿ ಮಿಥ್ಯಾದೃಷ್ಟಿ ಜೀವ ಸ್ವಯಂ ಕಾಲಲಬ್ಧಿ ಪಡೆದು ಸ್ವಯಂ ಪುರುಷಾರ್ಥದ ಮೂಲಕ ಜ್ಞಾನದಲ್ಲಿ ಉದ್ಯಮ ಮಾಡಿ ಸ್ವಪರ ಪದಾರ್ಥಗಳ ಭಿನ್ನತೆಯನ್ನು ವಿಕಲ್ಪದೊಳಗೆ ಸ್ವೀಕಾರ ಮಾಡಿ ಪರಪದಾರ್ಥದ ಅಭಿರುಚಿಯನ್ನು ಬಿಟ್ಟುಕೊಟ್ಟ ಸ್ವಪದಾರ್ಥದ ಸನ್ಮುಖನಾಗಿ ಪ್ರಯತ್ನ ಮಾಡ್ತಾ 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 ವಿಕಾರಿ ಭಾವದಿಂದ ಕೂಡ ಅಸ್ಪೃಷ್ಟವಿರುವಂಥ ಅಖಂಡ ಚೈತನ್ಯ ತ್ರಿಕಾಲಿ ಸ್ವಭಾವದ ಅನುಭೂತಿ ಯಾವಾಗ ಆಗ್ತಿದೆಯೋ ಆವಾಗ ಅನೇಕ ಜ್ಞಾನಿಗಳ ಅನಾದಿ ಕಾಲದಿಂದ ಅನಂತ ಕೇವಲಿಗಳ ಮೊದಲು ಮಾಡಿಕೊಂಡ ಯಾವ ಪ್ರಕಾರ ವಸ್ತುವಿನ ಸ್ವರೂಪ ಹೇಳಿದರೋ ಅದೇ ಪ್ರಕಾರ ಇದೆ ಅಂಥೇಳಿ ಅನುಭೂತಿ ಪೂರ್ವಕ ವಸ್ತು ಸ್ವಭಾವದ ಪ್ರತಿಪಾದನೆ ಜ್ಞಾನಿಗಳ ಮಾಡಿದ್ದ ಸತ್ತಿದೆ ಅಂತಂದ್ರೆ. ಅನುಭೂತಿ ಪೂರ್ವಕ ಉದ್ಯಮ ಸ್ವಯಂ ಮಾಡ್ತಾನೆ. ಯಾವುದರಿಂದ ಮಾಡ್ತಾನೆ? ಕಾಲಲಬ್ಧಿ ಪ್ರಾಪ್ತ, ಉಪಾದಾನ ಪ್ರಾಪ್ತ ಆಗ್ತಿದೆ, ಉಪಾದಾನ ಪಕ್ವವಾಗ್ತಿದೆ.
ಅಲ್ಲಿ ನಿಮಿತ್ತಂತೂ ಇರ್ತಿದೆ, ಆದರೆ ಅವನು ಸ್ವಯಮೇವ ತನ್ನಲ್ಲೇ ತಾನ ಕಾರ್ಯ ಮಾಡಿದುದರದೇ ಮುಖ್ಯತೆ ಇದೆ. ಕಾರ್ಯ ತಾನ ಮಾಡಿದರನ ತನಗ ಆ ಕಾರ್ಯದ ಫಲ ಅರ್ಥಾತ್ ನಿರಾಕುಲ ಆನಂದ ಭೇದ ವಿಜ್ಞಾನದ ಅಭ್ಯಾಸ ಉದ್ಯಮ ಸ್ವಯಂ ಜೀವ ಮಾಡಿದ ನಂತರನ ಅದರ ಫಲಸ್ವರೂಪವಾಗಿ ಯಾವ ನಿರಾಕುಲ ಶಾಂತಿಯ ಅನುಭೂತಿಯಾಗ್ತಿದೆಯೋ ಅದ ಪ್ರಾಪ್ತ ಆಗುತ್ತಿದೆ. ಅದ್ಭುತ ಮಾತಿದೆ ರೀ. ಯಾವನೋ ಭಾಗ್ಯಶಾಲಿ ಜೀವ, ಆಸನ್ನ ಭವ್ಯ ಜೀವ ಕಾಲಲಬ್ಧಿ ಪಡೆದು ಉಪಾದಾನದ ಪಾತ್ರತೆಯಿಂದ ಏನು ಮಾಡ್ತಾನೆ? ಸ್ವತತ್ವ ಪರತತ್ವ ಜೀವ ವಿಭಾವ ಪರಿಣಾಮ ರೂಪದಿಂದ ಅಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇರುವಂತಹ ಜೀವ ಜ್ಞಾನಾವರಣಾದಿ ಕರ್ಮಗಳ ಉದಯ, ಇವು ಎರಡೂ ಸಮಯ ಸಾಪೇಕ್ಷ ಒಂದೇ ಸಮಯದೊಳಗ ಇದ್ರೂ ಕೂಡ ಅದರಲ್ಲೇ ಇದೆ, ಇದರಲ್ಲೇ ಇದೆ. ಕರ್ಮವನ್ನು ನಾವು ನೋಡಿದಂದ್ರೆ ಇಂದ್ರಿಯ ಜ್ಞಾನದಿಂದ ನೋಡಲಿಲ್ಲ, ಕರ್ಮವನ್ನು ನೋಡಲಿಲ್ಲ. ಜೀವ ಅಶುದ್ಧ ಪರಿಣಾಮ ರೂಪವಾಗಿ ಪರಿಣಮಿಸ್ತಾ ಇದ್ದಾನೆ, ಅದನ್ನು ಇಂದ್ರಿಯ ಜ್ಞಾನದಿಂದ ನೋಡಲು ಸಾಧ್ಯ ಇಲ್ಲ. ಕಾಲಲಬ್ಧಿ ಪ್ರಾಪ್ತ ಆಸನ್ನ ಭವ್ಯ ಜೀವ ಉಪಾದಾನದ ಪಾತ್ರತೆ ಪಕ್ವ, ಇದೆಲ್ಲ ಶಬ್ದ ಪ್ರಯೋಗ ಏನ ಆಗಿದೆ, ಇದಕ್ಕೆಲ್ಲ ಆಧಾರ ಒಂದೇ ಇದೆ. ಏನಂತಂದ್ರ ಜ್ಞಾನ ಇಂದ್ರಿಯಾತೀತ ಆಗಿ ಉದ್ಯಮ ಮಾಡಿದರೆ, ಜ್ಞಾನ ಇಂದ್ರಿಯಗಳ ಅವಲಂಬನೆಯನ್ನು ಬಿಟ್ಟ ಕಾರ್ಯ ಮಾಡಿದರೆ ಆವಾಗ ಆ ಜ್ಞಾನಕ್ಕ ಸ್ವಪದಾರ್ಥ ಪರಪದಾರ್ಥ ಜೀವ ಪುದ್ಗಲ ಅಶುದ್ಧ ಪರಿಣಾಮ ಜ್ಞಾನಾವರಣಾದಿ ಕಾರ್ಯ ಜೀವ ಪುದ್ಗಲ ಇವೆರಡೂ ಮೊದಲ ಸ್ವತಂತ್ರ ವಸ್ತು. ಅವು ಎರಡರಲ್ಲೇ ಆಗುವಂಥ ವಿಭಾವ ರೂಪದ ಕಾರ್ಯ ಸ್ವಯಂ ಆ ವಸ್ತುವಿನ ಸಾಮರ್ಥ್ಯದಿಂದ ವಸ್ತುವಿನ ಕ್ಷೇತ್ರದೊಳಗೆ ಆಗ್ತಾ ಇದೆ, ಅನ್ಯದ ಕ್ಷೇತ್ರದೊಳಗೆ ಆಗ್ತಾ ಇಲ್ಲ. ಇದನ್ನೆಲ್ಲ ಸ್ವಯಂ ಆ ಜೀವ ಅಭ್ಯಾಸ ಮಾಡಿದರೆ ಜ್ಞಾನದ ಮೂಲಕ ಮಾಡಿದ ನಂತರ ಆ ಪರಪದಾರ್ಥದಿಂದ ವಿಮುಖಾದ ದೇಹದಿಂದ ಸಂಯೋಗದಿಂದ ಧನದಿಂದ ಸುಖ ದುಃಖ ಇಷ್ಟ ಅನಿಷ್ಟಗಳ ಕಲ್ಪನೆಯಿಂದ ಭಿನ್ನ ಆದಂದ್ರೆ ಅಥವಾ ವಿಮುಖ ಆದಂದ್ರೆ ಚೈತನ್ಯ ಸ್ವಭಾವದ ಸನ್ಮುಖ ಆದ. ಚೈತನ್ಯ ಸ್ವಭಾವದ ಸನ್ಮುಖ ಆದ ನಂತರ ಅವನಿಗೆ ಆ ಪರದ ಕಡೆಗೆ ನೋಡ್ತಾ ಇರೋ ವೇಳೆದೊಳಗ ಆಸಕ್ತಿ ಇರೋ ವೇಳೆದೊಳಗೆ ಯಾವ ಪ್ರಕಾರದ ಒಂದು ವಿಕಲ್ಪಾದ ಅಥವಾ ಆಕುಲತೆಯಿಂದ ದುಃಖ ಇತ್ತೋ ಆ ದುಃಖದ ಮಾತ್ರ ಕಮ್ಮಿ ಆದದ್ದ ಅವನಿಗೆ ಸ್ವಯಂ ಲಕ್ಷ್ಯದೊಳಗೆ ಬಂತು. ಹೀಗಾಗಿ ಆ ಆಂತರ್ಯದ ಜೀವ ಸ್ವಭಾವ ಅಥವಾ ಚೈತನ್ಯ ಸ್ವಭಾವದಲ್ಲಿ ಇನ್ನಷ್ಟು ಪುರುಷಾರ್ಥದಿಂದ ಮುಂದುವರೆದ ನಂತರ ಅವನಿಗೆ ಆ ರಾಗಾದಿ ವಿಕಾರಗಳಿಂದ ಭಿನ್ನ ತ್ರಿಕಾಲಿ ಚೈತನ್ಯ ಸ್ವಭಾವದ ಅಭೇದ ಸ್ವಭಾವದ ಏಕರೂಪ ಸದೃಶ ಸ್ವಭಾವದ ಅನುಭೂತಿಯಾಯಿತು. ಅನುಭೂತಿ ಆದ ನಂತರ ನಾವು ಹೇಳಿದ ಜ್ಞಾನಿ ಜನರ ಜ್ಞಾನಿ ಗುರುಗಳ ಹೇಗೆ ಹೇಳಿದ್ರೋ ನಾನು ಹೇಗೆ ಕೇಳಿದ್ದೆನೋ ಕರ್ಣೇಂದ್ರಿಯದ ಮೂಲಕ ಹಾಗೆ ಇದೆಯಲ್ಲ ವಸ್ತು ಸ್ವರೂಪ ಅಂಥೇಳಿ ಆವಾಗ ಅಂದರೆ ಅರ್ಥಾತ್ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿರುವಂತಹ ಜೀವ ದೇವನ ಮೇಲೆ ಗುರುವಿನ ಮೇಲೆ ದೇವಗುರುಗಳ ಉಪದೇಶದ ಮೇಲೆ ವಿಶ್ವಾಸ ಮಾಡ್ತಾರೆ. ಸಮ್ಯಕ್ ದರ್ಶನ ಆದ ಮೇಲೆ ನಮಗೆಲ್ಲರ ಅನ್ನಿಸ್ತಾ ಇರಬಹುದು ನಮ್ದು ವಿಶ್ವಾಸ ಇದೆ ಅಂಥೇಳಿ, ಆದರೆ ನಮ್ದು ದೇವಶಾಸ್ತ್ರ ಗುರುವಿನ ಮೇಲೆ ವಿಶ್ವಾಸ ಇಲ್ಲ. ಯಾಕೆ ಅಂತಂದ್ರೆ ಆ ದೇವಶಾಸ್ತ್ರ ಗುರುಗಳ ಯಾವ ದೇವತ್ವ ಶಾಸ್ತ್ರತ್ವ ಗುರುತ್ವದ ಮಹಿಮೆ ಇದೆಯೋ ಆ ಮಹಿಮೆ ಅಂತಃತತ್ವದ ಅನುಭೂತಿಗೇನೆ ಕಾರಣ. ಹಾಗಾದ್ರೆ ಅದು ಆಗೇ ಇಲ್ಲಂದರೆ ಅಂತಃತತ್ವದ ಅನುಭೂತಿಯ ಮಾತು ಹಾಗಿರಲಿ, ಆದರೆ ಜೀವ ಪುದ್ಗಲಗಳ ಭಿನ್ನ ಇದಾಗಿ
ಅವುಗಳಲ್ಲಿ ಏಕದ್ರವ್ಯತನ ಸಂಭವಿಸುವುದಿಲ್ಲ. ಅವು ಸ್ವಭಾವತಃ ಭಿನ್ನ ಇದ್ದಾವೆ. ಕ್ಷೇತ್ರದಿಂದ ಭಿನ್ನ ಇದ್ದಾವೆ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಭಿನ್ನನೇ ಇದ್ದಾವೆ ಅನ್ನೋದು ನಮ್ಮ ವಿಕಲ್ಪಾತ್ಮಕ ಜ್ಞಾನದೊಳಗೆ ಯಾವಾಗ ಬಂದಿದೆ? ಸಮ್ಯಕ್ ದರ್ಶನ ಪ್ರಾಪ್ತ ಆಗಿರುವಂಥ ಜೀವನ ನಮಗೆ ಯಾವಾಗ ಬಂದಿದೆ ಅನ್ನೋದು ನಾವು ವಿಚಾರ ಮಾಡೋದು ಬೇಡ. ಆಗಮದ ವಿಚಾರ ನಾವು ಮಾಡೋದು. ಸಮ್ಯಕ್ ದರ್ಶನ ಪ್ರಾಪ್ತ ಆದ ಮೇಲಿನ ಜೀವ, ಹೌದಲ್ಲ, ಇವರ ಜ್ಞಾನಿ ಇದ್ದಾರೆ, ಹೌದಲ್ಲ, ಇವರೇ ಜೀವ ಮಾತ್ರರುಗಳಿಗೆ ಸುಖದ ಉಪದೇಶ ನೀಡುತ್ತಾರೆ, ಹೌದಲ್ಲ, ಜೀವ ಮಾತ್ರರುಗಳಿಗೆ ಸುಖದ ಉಪದೇಶ. ಜೀವ ಮತ್ತು ಪುದ್ಗಲ, ಜೀವ ಮತ್ತು ಅಜೀವ ಪದಾರ್ಥಗಳ ಭಿನ್ನತೆಯನ್ನು ತಿಳಿಸಿಕೊಡುವುದೇ ಉಪದೇಶ ಇದೆ. ಅದನ್ನು ತಿಳಿದು ತೆಗೆದುಕೊಂಡಿರುವಂಥ ಜೀವದ್ದನ ಕಲ್ಯಾಣ ಆಗ್ತದೆ. ಇದು ಅವನು ಸಮ್ಯಕ್ ದೃಷ್ಟಿ ಜೀವನ ಹೇಳೋದು ಸಾಧ್ಯವಿದೆ. ಸಮ್ಯಕ್ ದೃಷ್ಟಿಯ ಜ್ಞಾನನ ಪ್ರಾಮಾಣಿಕ ರೂಪದಿಂದ ದೇವ ಶಾಸ್ತ್ರ ಗುರುಗಳದ್ದ ಮಹಿಮೆ ಮಾಡೋದು ಸಾಧ್ಯ ಇದೆ. ಮಿಥ್ಯಾದೃಷ್ಟಿ ಜೀವ ದೇವಶಾಸ್ತ್ರ ಗುರುವಿನ ಮಹಿಮೆ ಮಾಡೋದು ಸಾಧ್ಯ ಇಲ್ಲ. ಮನಸ್ಸಿನಿಂದ, ವಚನದಿಂದ, ಕಾಯದಿಂದ ಸಾಧ್ಯಾದಷ್ಟು ಏನು ಹೇಳಿದ್ರಿ, ಅವನು ದೇವಶಾಸ್ತ್ರ ಗುರುವಿಂದ ವಿರೋಧನ ಮಾಡ್ತಾನೆ. ನಾವು ನಮ್ಮಲ್ಲೇ ನಾವು ವಿಚಾರ ಮಾಡಿ ನೋಡೋಣವ್ರೆ. ನಾವು ಇನ್ನೊಂದು ಜೀವದ ಗುಣದೋಷಗಳ ಅಳತೆ ಮಾಡುವುದಕ್ಕಿಂತ ನಾನು ವಿಶ್ವದ ಪದಾರ್ಥಗಳ ಸ್ವರೂಪವನ್ನು ಹೇಗಿದೆಯೋ ಹಾಗೆ ನಿರೂಪಣೆ ಮಾಡಿರುವಂಥ ದೇವಶಾಸ್ತ್ರ ಗುರುಗಳ ವಿರೋಧ ಮಾಡ್ತಾ ಇದ್ದೇನೋ ಅಥವಾ ಸನ್ಮಾನ ಆದರ ಮಾಡ್ತಾ ಇದ್ದೇನೆ. ದೇವಶಾಸ್ತ್ರ ಗುರುಗಳ ಆದರ ಸನ್ಮಾನ ನಿಜವಾಗಿ ಯಾರಾದರೂ ಮಾಡ್ತಾರೋ ಅಂತಂದ್ರೆ ಯಾರ ಜೀವ ಅಜೀವಗಳನ್ನು ಅತ್ಯಂತ ಭಿನ್ನ ಪೃಥಕ್ ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ದ್ರವ್ಯ, ಗುಣ, ಪರ್ಯಾಯ ಒಂದರದ್ದು ಇನ್ನೊಂದರೊಳಗೆ ಯಾವಾಗೂ ಸಂಬಂಧ ಬರುವ ಸಾಧ್ಯತೆ ಇಲ್ಲ ಅಂಥೇಳಿ ಯಾವ ಜೀವ ಪ್ರಾಮಾಣಿಕ ಜ್ಞಾನದಿಂದ ಸ್ವೀಕಾರ ಮಾಡ್ತಾನೋ ಅವನೇ ದೇವಶಾಸ್ತ್ರ ಗುರುಗಳ ವಿನಯ ಮಾಡ್ತಾನೆ, ಸನ್ಮಾನ ಮಾಡ್ತಾನೆ. ಮಂತ್ರ ಹೇಳುವುದರಿಂದ, ಸ್ತುತಿ ಮಾಡುವುದರಿಂದ, ವಿಧಿಪೂರ್ವಕ ಕಾರ್ಯ ಮಾಡುವುದರಿಂದ ವೀತರಾಗಿ ಭಗವಂತರದ ಅಥವಾ ಪಂಚಪ್ರಭುಗಳದ್ದ ಆದರ ಮಾಡಿದ ಹೀಗೆ ವಸ್ತು ಸುಲಭ. ಯಾವ ವೀತರಾಗಿ ಭಗವಂತ ಅಥವಾ ಪಂಚಪ್ರಭುಗಳ ಆದರ ಮಾಡ್ತಾನೋ ಅವನ ನಿಯಮದಿಂದ ನಿಜ ಶುದ್ಧಾತ್ಮನ ಅನುಭೂತಿ ಸಂಪನ್ನನೇ ಇದ್ದಾನೆ. ನಿಜ ಶುದ್ಧಾತ್ಮನಲ್ಲಿ ಉದ್ಯಮಶೀಲನೇ ಇದ್ದಾನೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಒಂದಿಷ್ಟು ನಮ್ಮ ಕುರಿತಾಗಿ ನಾವು ದಯೆ ಮಾಡಿ ನೋಡಿದ್ರೆ, ನಮ್ಮ ಮೇಲೆ ನಾವು ಇದುವರೆಗೆ ದಯೆ ಮಾಡಲಿಲ್ಲ. ನಾವು ಪರಪದಾರ್ಥದ ಮೇಲೆ ಮಾಡಿದೆವು, ಧನದ ಮೇಲೆ ಮಾಡಿದೆವು, ದೇಹದ ಮೇಲೆ ಮಾಡಿದೆವು, ಪುತ್ರಾಧಿಕರ ಮೇಲೆ ಮಾಡಿದೆವು, ಮಾನ ಪ್ರತಿಷ್ಠೆಯ ಮೇಲೆ ಮಾಡಿದೆವು. ಆದ್ರೆ ಈ ಶುದ್ಧಾತ್ಮನ ಕುರಿತು, ನಮ್ಮ ಕುರಿತು, ನಮ್ಮ ಜ್ಞಾಯಕ ಭಾವದ ಕುರಿತು, ಜ್ಞಾತಾ ಸ್ವಭಾವದ ಕುರಿತು ದಯೆ ಮಾಡಲಿಲ್ಲ. ಅರ್ಥಾತ್ ಅವನಿಗೆ ಯಾವುದು ಬೇಕಾಗಿದೆ, ಅವನಿಗೆ ಯಾವುದರಿಂದ ಹಾನಿಯಾಗುತ್ತಾ ಇದೆ ಅನ್ನೋದನ್ನು ನಾವು ನೋಡಲೇ ಇಲ್ಲ. ದೇಹದ ಉಪಚಾರ ಮಾಡಿದೆವು, ಪುತ್ರಾಧಿಕರ ಪಾಲನೆ ಪೋಷಣೆ ಮಾಡಿದೆವು, ಖ್ಯಾತಿ ಪ್ರತಿಷ್ಠೆಯನ್ನು ಗಳಿಸಿಕೊಂಡೆವು. ಆದರೆ ನಿಜವಾಗಿ ಅವನ ಒಳಗಡೆ ಯಾವನಿಂದ ಈ ಲೋಕದೊಳಗ ನನ್ನ ವಿದ್ಯಮಾನತೆ ಇದೆಯೋ, ನಾನು 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 ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅದು ಮಾಡಿದೆ, ಇದು ಮಾಡಿದೆ
ಅನ್ನುವ ಯಾವ ಧ್ವನಿ ಬರ್ತಾ ಇದೆ ಅಲ್ಲ, ಯಾವನ ಆಧಾರದಿಂದ ಬರ್ತಾ ಇದೆ ಅಲ್ಲ, ಅವನಿಗೆ ಯಾವುದು ಬೇಕಾಗಿದೆ, ಅವನಿಗೆ ಯಾವುದರಿಂದ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೋಡಲೇ ಇಲ್ಲ ಒಂದು ಸಮಯ ಕೂಡ. ಅನೇಕ ಬಾರಿ ಹೇಳಿದ್ದಿದೆ ಮತ್ತು ಹೇಳೋದಿದೆ. ಏನ ಎಷ್ಟು ಆಯು ಇದೆ ಅಷ್ಟೇ ಈ ದೇಹದ ಜೊತೆಗೆ ಜೀವನ ಇದೆ. ಅಥವಾ ಸಮಸ್ತ ಜಾತ್ಯಶ್ಯ ಮರಣಂ ಧ್ರುವಂ. ಯಾರು ಹುಟ್ಟಿ ಬಂದಿದ್ದಾರೋ, ಯಾರು ಜನ್ಮಧಾರಣ ಮಾಡಿದಾರೋ ಅವರ ನಿಯಮದಿಂದ ಮರಣ ಧ್ರುವ, ಅಧ್ರುವಿಲ್ಲದ ನಿಶ್ಚಿತವಾಗಿ ಆಗುವುದು. ಜಾತ್ಯಶ್ಯ ಮರಣಂ ಧ್ರುವಂ. ಜನ್ಮಧಾರಣ ಮಾಡಿದಂಥ ಜೀವ ಮರಣಕ್ಕೆ ಗುರಿಯಾಗಲೇಬೇಕು. ದೇಹದ ಸಂಯೋಗ ಹೊಂದಿದಂಥ ಜೀವ ದೇಹದ ವಿಯೋಗ ರೂಪದ ಅವಸ್ಥೆಗೆ ಪ್ರಾಪ್ತ ಆಗಲೇಬೇಕು. ಇದು ಸಾಮಾನ್ಯ ಎಲ್ರಿಗೂ ತಿಳಿದು ಬರುವಂಥ ಮಾತಿದೆ. ಇದರಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ, ಆಯು ಸ್ವಸಮಯದೊಳಗೆ ಪೂರ್ಣ ಆಗ್ತಿದೆ. ಅದಕ್ಕೆ ಯಾವ ಸಮಯ ಹೊರಗಿಂದ, ಯಾವ ವಾರ, ಯಾವ ತಿಥಿ, ಎಷ್ಟು ನಿಮಿಷ, ಎಷ್ಟು ಗಂಟೆ, ಅದು ಯಾವ ಪ್ರಕಾರ ಸರ್ವಜ್ಞ ಪ್ರಭು ನೋಡಿದಾರೋ ಅದೇ ಪ್ರಕಾರ, ಅದೇ ಸಮಯದೊಳಗೆ, ಅದೇ ನಿಮಿತ್ತದಿಂದ ಕಾರ್ಯ ಆಗ್ತಿದೆ ಅಂದರೆ ಚಂದ್ರಕಾಂತ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಅಪಘಾತದಿಂದ ಮರಣ ಆಗುವುದಿಲ್ಲ. ಆಗ್ತಿದೆ ಅಂದರೆ ಕರೋನಾದಿಂದ ಮರಣ ಆಗ್ತಿದೆ ಅಂದರೆ ಮತ್ತು ಈಗೆಲ್ಲ ಸಮಾಚಾರ ಬರ್ತಾ ಇಲ್ಲ. ಏನಿದೆ ಕರೋನಾದಿಂದ ಏನಿದೆ ನೋಡ್ರಿ, ಇಲ್ಲಿ ಕೂತಿರುವವರು ಪ್ರಾಮಾಣಿಕ ರೂಪದಿಂದ ಜನವಾಣಿ ಎದುರಿಗೆ ವಸ್ತು ಸ್ವರೂಪ ಹೇಗಿದೆ ಹಾಗೆ ತಿಳ್ಕೊಳ್ಳೋದ್ರೆ, ಊಟ ಮಾಡುವ ವೇಳೆದೊಳಗೆ ಊಟದಲ್ಲಿ ಲುಬ್ಧತೆ ಇರಲಿ, ಹೋಗಿಸೋ ವೇಳೆದೊಳಗೆ ಭೋಗದೊಳಗೆ ಲುಬ್ಧತೆ ಇರಲಿ, ಲೋಕ ವ್ಯವಹಾರ ಮಾಡ್ತಾ ಇರೋ ವೇಳೆದೊಳಗೆ ಲೋಕ ವ್ಯವಹಾರದೊಳಗೆ ನಿಮಗ್ನತೆ ಇರಲಿ. ಆದ್ರೆ ಅಲ್ಲಿ ಯಾವ ಪ್ರಕಾರ ಪ್ರಾಮಾಣಿಕದೇವಲ್ಲ ಆ ಪ್ರಕಾರ ಇಲ್ಲಿಯೂ ಇದು ಕೇಳುವ ವೇಳೆದೊಳಗೆ ಪ್ರಾಮಾಣಿಕ ನಿಮಿತ್ತದ ಯಾವ ನಿಮಿತ್ತ ಉಪಸ್ಥಿತ ಇರ್ತಿದೆ, ಆ ನಿಮಿತ್ತದಿಂದ ಈ ಜೀವನಿಗೆ ಈ ದೇಹವನ್ನು ಬಿಟ್ಟು ಹೋಗಬೇಕಾದಂಥ ಸಮಯ, ಮರಣದ ಪ್ರಸಂಗ ಬರ್ತಿದೆ ಅಂದರೆ ನಿಮಿತ್ತದಿಂದ ಬರ್ತಿದೆಯಾ? ಒಂದ್ಸಲ ಧೈರ್ಯದಿಂದ ಇಲ್ಲವೇ ಇಲ್ಲ ಅಂತ ಹೇಳಿ ಅಂದರೆ ಶಬ್ದ ಅಲ್ಲ, ಮನುಷ್ಯನೊಳಗಂದ್ರೆ ಬರೀ ಮನುಷ್ಯನೊಳಗೆ ಈ ಪ್ರಕಾರ ವಸ್ತು ಸ್ವರೂಪದ ಅನುರೂಪ ನಿಮಿತ್ತದಿಂದ ಇಲ್ಲವೇ ಇಲ್ಲ. ಕ್ಯಾನ್ಸರ್ದಿಂದ ಮರಣ ಆಗುವುದಿಲ್ಲ, ಹಾರ್ಟ್ ಅಟ್ಯಾಕ್ ಆಗುವುದರಿಂದ ಮರಣ ಆಗುವುದಿಲ್ಲ, ರಸ್ತೆಯ ಅಪಘಾತ, ಕಾರ್ ಅಪಘಾತದಿಂದ ಮರಣ ಆಗುವುದಿಲ್ಲ, ಎಡವಿ ಬೀಳುವುದರಿಂದ ಮರಣ ಆಗುವುದಿಲ್ಲ, ನೀರು ಮೂಗಿನೊಳಗೆ ಹೋಗುವುದರಿಂದ ಮರಣ ಆಗುವುದಿಲ್ಲ. ಮರಣ ವ್ಯವಹಾರದ ಕಥನ ನಮಗೆ ಬೇಕಿತ್ತು ಅಂತಂದ್ರೆ ಆಯು ಕರ್ಮದ ನಿಷೇಕಗಳ ಪೂರ್ಣ ಆಗುವುದರಿಂದ ಈ ದೇಹವನ್ನು ಬಿಡುವಂಥ ಪ್ರಸಂಗ ಈ ಜೀವನಿಗೆ ಬರ್ತಿದೆ. ಇದು ವ್ಯವಹಾರದ ಮಾತಿದೆ ರೀ, ನಾನು ನಿಶ್ಚಯ ಹೇಳ್ತಾ ಇಲ್ಲ. ಇದು ವ್ಯವಹಾರ. ಪಂಚಾಸ್ತಿಕಾಯಿ ಪರಿಮಳವನ್ನು ಅದಕ್ಕೆ ನಡುವದರದ ಹೇಳಿದ್ನು ಓದಿರಿರಿ ತಾವ. ಆದ್ರೆ ಆ ವಿಷಯವನ್ನು ಜ್ಞಾನದ ನಿಧಿಯೊಳಗ, ಜ್ಞಾನದ ಬೊಕ್ಕಸದೊಳಗ ತುಂಬಿಟ್ಕೊಳ್ಬೇಕ್ರೆ ತಮಗೆ ಉಪಯೋಗಕ್ಕೆ ಯಾವಾಗ ಬರ್ತಿದೆಯೋ, ಅವಶ್ಯಕ ಯಾವಾಗ ಬರ್ತಿದೆಯೋ ಆವಾಗ ಅದು ಸ್ವಯಮೇ ಹೊರಗೆ ಬಂದ ನಮ್ಮ ಕಾರ್ಯಕ್ಕೆ ಅನುಕೂಲ ಆಗಬೇಕು. ನರಕಗತಿಯ ಬಂಧ ಆಗಿರುವುದರಿಂದ ಶ್ರೇಣಿಕದವರೆಗೆ ನರಕಕ್ಕೆ ಹೋಗಬೇಕಾಯಿತು ಅನ್ನೋದ ಅಸತ್ಯ ಕಥನಿದೆ. ಸಂಯೋಗದ ದೃಷ್ಟಿಯಿಂದ, ನಿಮಿತ್ತದ ದೃಷ್ಟಿಯಿಂದ ಸ್ವಲ್ಪ ಕೂಡ ನೋಡುವುದಿಲ್ಲ ವಸ್ತುವನ್ನು ಜ್ಞಾನಿ ಜೀವ. ಸ್ವಲ್ಪ ಕೂಡ ಸಂಯೋಗದ ದೃಷ್ಟಿಯಿಂದ ನೋಡುವುದಿಲ್ಲ. ಮತ್ತು ಅನೇಕ ಬಾರಿ ಓದಿದ್ರೂ ಕಂಠಸ್ಥ ಮಾಡಿಕೊಂಡ್ರೂ ಕೂಡ
ವಸ್ತು ಸ್ವರೂಪವನ್ನು ಸಂಯೋಗದಿಂದ ಭಿನ್ನಾಗಿ ಅಜ್ಞಾನಿ ನೋಡೋದೇ ಕೆಟ್ಟ. ಅನೇಕ ಬಾರಿ ಓದಿರ್ತಾನೆ, ಕಂಠಸ್ಥ ಮಾಡಿರ್ತಾನೆ, ಕೇಳಿರ್ತಾನೆ, ಆದರೂ ಕೂಡ ಸಂಯೋಗದಿಂದ ಭಿನ್ನ ವಸ್ತುವಿನ ಸ್ವರೂಪವನ್ನು ಅಜ್ಞಾನಿ ಜೀವ ನೋಡು. ಏನು ಮಾಡೋದು? ಅಂತೆಯೇ ಅಜ್ಞಾನಿ ಅಜ್ಞನಾಗುವುದಿಲ್ಲ, ಅಜ್ಞ ವಿಜ್ಞನಾಗುವುದಿಲ್ಲ. ತಜ್ಞ ಧರ್ಮದ್ರವ್ಯದೋ ನಿಮಿತ್ತ ಮಾತ್ರ. ತಜ್ಞ ತಿಳಿತಾನೆ, ಏನ ನಿಮಿತ್ತ ಮಾತ್ರ ಇದೆ. ಅಜ್ಞಾನಿ ವಿಜ್ಞ ಆಗೋದಿಲ್ಲ, ವಿಜ್ಞ ಅಜ್ಞ ಆಗೋದಿಲ್ಲ. ಯಾವ ತಿಳಿದವನದನ್ನು ಅವ ಅಜ್ಞಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಸ್ವಭಾವವನ್ನು ಯಾವ ಜೀವ ನೋಡಿದನೋ ಅವ ಸಂಯೋಗದ ಮುಖ್ಯತೆಯಿಂದ ವಸ್ತುವನ್ನು ಯಾವಾಗೂ ನೋಡುವುದಿಲ್ಲ. ಸಂಯೋಗವನ್ನೇ ಯಾವ ನೋಡ್ತಾ ಇದ್ದಾನೆ ಅವ 1000 ಬಾರಿ, 1,00,000 ಬಾರಿ, ಕೋಟ್ಯಂತರ ಬಾರಿ ಗುರುಮುಖದಿಂದ ಕೇಳಿದರನೂ ಕೂಡ ಸಂಯೋಗದಿಂದ ಭಿನ್ನ ವಸ್ತುವಿನ ಅವಲೋಕನ ಮಾಡೋದೇ ಅಂಥೇಳಿ. ಅಜ್ಞಾನಿ ಇದ್ದವ ಜ್ಞಾನಿ ಆಗ್ತಾನೇನ್ರಿ? ಯಾರ್ಯಾರು ಜ್ಞಾನಿಯಾಗಿದ್ದಾರೆ ಅವರೆಲ್ಲ ಅಜ್ಞಾನಿನೇ ಇದ್ದಾರಲ್ಲ ಹಿಂದೆ. ಇದು ಕಥನ ಇದೆ. ಆದರೆ ಎಲ್ಲಿಯವರೆಗೆ ಅಜ್ಞಾನಿ ಇದ್ದಾನೆ ಅಲ್ಲಿಯವರೆಗೆ ಜ್ಞಾನಿ ಇಲ್ಲ. ಸಮಯದ ವ್ಯತ್ಯಾಸ ಇದೆ. ಯಾವ ಸಮಯದೊಳಗೆ ಅನಂತರ ಪೂರ್ವವರ್ತಿ, ಅಂತರ ಇಲ್ಲ, ಪೂರ್ವವರ್ತಿ ಸಮಯದೊಳಗೆ ಯಾವ ಅಜ್ಞಾನಿ ಇದ್ದಾನೆ, ಉತ್ತರವರ್ತಿ ಸಮಯದೊಳಗೆ ಅವನು ಜ್ಞಾನಿ ಆದ. ಹಾಗಾದರೆ ಪೂರ್ವವರ್ತಿ ಸಮಯದೊಳಗೆ ಅವನಲ್ಲಿ ಜ್ಞಾನಿ ಎಷ್ಟಿರ್ತಾರೆ, ಉತ್ತರವರ್ತಿ ಸಮಯದಲ್ಲಿ ಅವನಲ್ಲಿ ಅಜ್ಞಾನಿ ಎಷ್ಟಿದ್ದೀರಿ? ಇಲ್ಲವೇ. ಅವರ ಸಮಯದ ಸ್ವತಂತ್ರತೆಯನ್ನು ನೋಡ್ತಾರೆ. ನಾವು ಅನೇಕ ಸಮಯದ ಏಕತೆಯನ್ನು ಕೂಡ ನೋಡುವುದಿಲ್ಲ. ಇದೇ ವ್ಯತ್ಯಾಸ ಇರುವುದು ಜ್ಞಾನಿಗೆ ಅಜ್ಞಾನಿ. ಒಂದೇ ಪ್ರಕಾರದ ಸಂಯೋಗದಲ್ಲಿ 2 ಜೀವಗಳು ವರ್ತಿಸ್ತಾ ಇದ್ದಾವೆ. ಓರ್ವ ಜ್ಞಾನಿ ಇದ್ದಾನೆ, ಓರ್ವ ಅಜ್ಞಾನಿ ಇದ್ದಾನೆ. ಜ್ಞಾನಿ ಸಂಯೋಗದೊಳಗೆ ವರ್ತಿಸ್ತಾ ಇದ್ರೂ ಸ್ವಭಾವದ ಮುಖ್ಯತೆಯಿಂದ ಸಂಯೋಗದ ಭಿನ್ನತೆಯನ್ನು ಸಹಜ ತಿಳಿತಾ. ಅಜ್ಞಾನಿ ಸಂಯೋಗದ ಮುಖ್ಯತೆಯಿಂದ ಸ್ವಭಾವವನ್ನು ತಿಳಿಯುವುದೇ ಇಲ್ಲ. ಎಂಥ ಮೋಹ ಇದೆ. ಇಂದ್ರಿಯ ಜ್ಞಾನದ ಮೂಲಕನ ಕಾರ್ಯ ಮಾಡ್ತಾನೆ. ಕರ್ಣೇಂದ್ರಿಯದ ಮೂಲಕ ಶಬ್ದ ಕೇಳಿ ಬರ್ತವೆ, ಚಕ್ಷು ಇಂದ್ರಿಯದ ಮೂಲಕ ರೂಪ ಕಾಣಿಸ್ತಿದೆ, ಅಂತರ್ಥ ಮುನಿ ಭಗವಂತರ ಕಾರ್ಯ ಕಾಣಿಸ್ತಿದೆ. ದೇಹ ಸಂಯೋಗಾದಿ ಸಮಸ್ತ ಜಗತ್ತಿನಿಂದ ಅತ್ಯಂತ ಉದಾಸೀನ ಪ್ರವೃತ್ತಿ ಇದೆ ಮುನಿ ಭಗವಂತರ. ಹೌದೇನೆ? ಸಂಯೋಗ ಶರೀರ ಮೊದಲಾಗಿ ಸಮಸ್ತ ಜಗತ್ತಿನಿಂದ ಅತ್ಯಂತ ಉದಾಸೀನ ಪ್ರವೃತ್ತಿ ಇದೆ ಮುನಿ ಭಗವಂತ. ಸಂಯೋಗ ಸ್ವಭಾವದೊಳಗ ಇದ್ದ ಹಾಗೆ ಕಂಡು ಬಂದ್ರೂ ಕೂಡ ಅವರು ನಿಜವಾಗಿ ಅತೀಂದ್ರಿಯ ಆನಂದಮಯ ಅರೂಪಿ ಪ್ರದೇಶ ಅಖಂಡ ಜ್ಞಾನಮಯ ಚೈತನ್ಯಮಯ ಆತ್ಮನಲ್ಲಿನ ಅಂತರ್ನಿಮಗ್ನ ಇದ್ದಾರೆ. ಅರ್ಥಂತ
ನೋಡ್ತಾನೆ, ಉಪದೇಶವನ್ನು ಕೇಳ್ತಾನೆ. ಆದರೂ ಕೂಡ ಮೋಹದ ವಶೀಭೂತ. ಏನು ಹೇಳ್ತಾ ಇದ್ದಾರೆ ನೋಡ್ರಿ ಒಂದ್ಸಲ. ಪ್ರಾಮಾಣಿಕವಾಗಿ ಏನು ಹೇಳಿತ್ತು, ತನ್ನ ಮೇಲೆ ದಯೆ ಮಾಡಿ ನೋಡಬೇಕು. ಜೀವದ್ರವ್ಯವು ಜ್ಞಾತಾಜ್ಞಾತಾರೇನು ಅಂದರೆ, ಜೀವದ್ರವ್ಯವು ತನ್ನ ದ್ರವ್ಯತ್ವದಿಂದ ಏಕತ್ವವನ್ನು ಹೊಂದಿದೆ. ಭಿನ್ನ ಇಲ್ಲದ ಜೀವದ್ರವ್ಯ ಅರ್ಥಾತ್ ತನ್ನ ಜ್ಞಾತಾತನದಿಂದ ಅದು ಭಿನ್ನ ಇಲ್ಲವೇ ಇಲ್ಲ. ಜ್ಞಾತಾತನದಿಂದ ಪರಿಣಮಿಸ್ತಾ ಇರುವೆಳೆದೊಳಗ ಅದರ ದೃಷ್ಟಿ ದೇಹದ ಮೇಲೆ ಬೀಳುವುದರಿಂದ ಅನಾದಿ ಕಾಲದಿಂದ ಜ್ಞಾತಾತನದ ವಿಶ್ವಾಸ ಪ್ರಜ್ಞೆ ಅದಕ್ಕೆ ಇಲ್ಲದೇ ಇರುವುದರಿಂದ ದೇಹವನ್ನು ನಾನು ಅನ್ನುವ ರೂಪದ ಅನುಭವ ಮಾಡ್ತಿದ್ದೀರಿ. ಆ ಜ್ಞಾತಾನ ದ್ರವ್ಯ ಜೀವದ್ರವ್ಯವು ತನ್ನ ದ್ರವ್ಯತ್ವದಿಂದ ಏಕತ್ವವನ್ನು ಹೊಂದಿದೆ. ಮುಂದೆ ಹೇಳು, ಎಲ್ಲ ಕಾಲದಲ್ಲೂ ವಸ್ತುವಿನ ಸ್ವರೂಪವು ಹೀಗೆ ಇದೆ. ಯಾವ ವಸ್ತುವಿನ? ಜೀವವಸ್ತು. ಜ್ಞಾತಾರಿ ಅಂದ್ರೆ ಜೀವದ್ರವ್ಯ ದ್ರವ್ಯತ್ವದಿಂದ ಏಕತ್ವವನ್ನು ಹೊಂದಿದ್ದಿದೆ ಅಂತ ಹೇಳಿದ್ರು. ಅದರ ನಂತರ ಹೇಳಿದರು, ಯಾವ ಕಾಲದಲ್ಲೂ ವಸ್ತುವಿನ ಸ್ವರೂಪ ಹೀಗೆ. ವಸ್ತು ಯಾವುದು ಹಾಗಾದ್ರೆ? ಜೀವದ್ರವ್ಯ ತನ್ನ ದ್ರವ್ಯತ್ವದೊಳಗ ಏಕತ್ವವನ್ನು ಹೊಂದಿದೆಯಲ್ಲ, ಅದು ವಸ್ತು. ಜೀವದ್ರವ್ಯ ದ್ರವ್ಯತ್ವದಿಂದ ಏಕತ್ವವನ್ನು ಹೊಂದಿದ್ದೇ ಇದೆಯಲ್ಲ, ಅದು ವಸ್ತು ಇದೆ. ಆ ವಸ್ತುವಿನ ಸ್ವರೂಪ ಯಾವಾಗಲೂ ಹೀಗೆ ಇದೆ, ಯಾವಾಗಲೂ ಹೀಗೆ ಇದೆ, ಸದಾ. ಜೀವದ್ರವ್ಯ ತನ್ನ ಜ್ಞಾತ ಸ್ವಭಾವದ ಜೊತೆಗೆ ಏಕತ್ವವನ್ನು ಹೊಂದಿದ್ದೇ ಇದೆ. ಹಾಗೆಯೇ ಜೀವ ವಸ್ತುವಿನ ಸ್ವಭಾವ ಇದೆ. ಯಾವಾಗ? ಮತ್ತು ಅದರಿಂದ ವಿರುದ್ಧ ಯಾರು ತಿಳಿತಾ ಇದ್ದಾರೆ? ಜೀವನ ತಿಳಿತಾ ಇದೆ. ಯಾವ ತಿಳಿತಾ ಇದ್ದಾನೆ? ಆ ಜೀವ ವಸ್ತು ಅದನ್ನೆಂದ್ರೆ, ಜೀವ ದ್ರವ್ಯ ಅದನ್ನೆಂದ್ರೆ. ದ್ರವ್ಯಂತೂ ಏನು ತಿಳಿಯುವುದಿಲ್ಲ. ವಸ್ತು ಅಥವಾ ತತ್ವ ಅಂಥೇಳಿ ಹೇಳಿದ್ರೆ ಅದು ತನ್ನ ಸ್ವಭಾವ ರೂಪದ ಪರಿಣಮನವನ್ನು ಬಿಟ್ಟ ಭೇದ ರೂಪವಾಗಿ ಏನನ್ನೂ ತಿಳಿಲಿಕ್ಕೆ ಅದು ಹೋಗೋದೇ ಇಲ್ಲ. ಅದರ ಸಲುವಾಗಿ ಈ ಜಿನಾಗಮದಲ್ಲಿ ಬರುವಂಥ ಯಾವ ಜೀವದ್ರವ್ಯದ ಜೀವ ತತ್ವದ ನಿಜ ಶುದ್ಧಾತ್ಮನ ಜ್ಞಾತ ಸ್ವಭಾವದ ನ್ಯಾಯಕ ತತ್ವದ ಯಾವೆಲ್ಲ ಕಥನೆ ಇದೆಯೋ ಆ ಕಥನವನ್ನು ಯಾವ ಜೀವ ಶಾಸ್ತ್ರ ಸನ್ಮುಖ ಆಗಿ ತಿಳಿತಾ ಇದ್ದಾನೋ ಅವನಿಗೆ ಆ ಜೀವ ತತ್ವ ಆಗಲಿ, ಜೀವ ದ್ರವ್ಯ ಆಗಲಿ, ಜ್ಞಾತ ಸ್ವಭಾವ ಆಗಲಿ ತಿಳಿದು ಬರುವುದು ಸಾಧ್ಯ ಇಲ್ಲ. ಈ ಪ್ರಕಾರವಾಗಿ ಎಲ್ಲ ಕಾಲದಲ್ಲೂ ವಸ್ತುವಿನ ಸ್ವರೂಪವು ಹೀಗೆ ಇದೆ. ಮುಗಿತದ ವಿಭಾಗರಿ. ಆಮೇಲೆ ಕರ್ಮಣಿ ಜ್ಞಾನಾವರಣಾದಿ ಪುದ್ಗಲ ಪಿಂಡವು ತನ್ನ ಪುದ್ಗಲ ಪಿಂಡ ರೂಪವಿದೆ. ಈ ಪ್ರಕಾರವಾಗಿ ದ್ರವ್ಯದ ಸ್ವರೂಪವು ಅನಾದಿ ನಿಧನತನದಿಂದ ಪ್ರಕಟವಿದೆ. ಇಲ್ಲೇನು ಹೇಳಿದರು? ಅಲ್ಲಿ ವಸ್ತುವಿನ ಸ್ವರೂಪ ಅಂದರು, ಇಲ್ಲಿ ದ್ರವ್ಯದ ಸ್ವರೂಪ. ಯಾಕೆ ಅಂತಂದ್ರೆ, ಯಾಕಂತ ಹೇಳಪ್ಪ ನಾವು, ಅಲ್ಲಿ ವಸ್ತು ಅಂದರು ಜೀವದ ಹೇಳುವ, ಇಲ್ಲಿ ದ್ರವ್ಯ. ಜೀವ ದ್ರವ್ಯ ಇದೆ ಏನಿಲ್ರಿ? ಇದೆ. ವಸ್ತು ಯಾಕಂದ್ರೆ ಇಲ್ಲಿ ಯಾಕೆ ದ್ರವ್ಯ ಅಂತ ಇದ್ದಾರೆ? ಉದ್ಗಲದ ಜೊತೆಗೆ ಇರುವೆಳೆದೊಳಗೆ ಜೀವ ದ್ರವ್ಯ ಇದೆ ರೀ. ಜೀವವನ್ನು ತಿಳಿಸಿಕೊಡುವ ಸಲುವಾಗಿ ಉದ್ಗಲ ದ್ರವ್ಯವನ್ನು ಹೇಳಿದ್ದಾರೆ, ಉಳಿದ 4 ದ್ರವ್ಯಗಳನ್ನು ಹೇಳಿದ್ದಾರೆ. ಆದರೆ ಯಾವಾಗ ಜೀವನಿಗೆ ವಸ್ತು ತತ್ವದ ಪರಿಚಯ ಆಗ್ತಿದೆಯೋ
ಆವಾಗ ಅದು ಪುದ್ಗಲ ದ್ರವ್ಯ ಉಳಿಯುವುದಿಲ್ಲ. ಅದೇನಾಗ್ತಿದ್ದೀರಿ? ಅಜೀವ ತತ್ವ ಆಗ್ತಿದ್ದೀರಿ. ಅಜೀವ ತತ್ವ ಆಗ್ತಿದ್ದೀರಿ. ಇಲ್ಲಿ ಪುದ್ಗಲ ದ್ರವ್ಯ ಅಂಥೇಳಿ ಹೇಳಿದರು, ಅಲ್ಲಿ ವಸ್ತು ಹೇಳಿದರು, ಜೀವದ ಹೇಳುವೆಳೆಗಳು, ಜ್ಞಾತಾರಿ ಹೇಳುವೆಳೆದೊಳಗ ವಸ್ತುವಿನ ಸ್ವರೂಪ ಹೀಗೆ ಇದೆ ಅಂಥೇಳಿ ಹೇಳಿದರು. ಕರ್ಮಣಿ ಹೇಳುವೆಳೆದೊಳಗ ಉದ್ಗಲವನ್ನು ದ್ರವ್ಯದೊಳಗೆ ಹಾಕಿ. ಯಾಕೆ ಅಂತಂದ್ರೆ ಅದು ಉದ್ಗಲ ಇದೆ, ಅದು ದ್ರವ್ಯ ಇದೆ, ಅದು ಅಜೀವ ತತ್ವದ ವಿಭಾಗ ಮಾತ್ರ ಇದೆ. ಸಮ್ಯಕ್ ದರ್ಶನದ ಸಲುವಾಗಿ ತತ್ವದ ಸ್ವರೂಪವನ್ನು ತಿಳ್ಕೊಳ್ಳೋದು ಅವಶ್ಯಕ ಇದೆ. ಜಿನಾಗಮದ ಅಭ್ಯಾಸದ ಸಲುವಾಗಿ ದ್ರವ್ಯದ ಸ್ವರೂಪ ತಿಳ್ಕೊಳ್ಳೋದು ಅವಶ್ಯಕ. ಜಿನಶಾಸನದ ಅಭ್ಯಾಸ ಮಾಡೋದಿತ್ತು, ಅಧ್ಯಯನ ಮಾಡೋದಿತ್ತು ಅಂತಂದ್ರೆ ದ್ರವ್ಯದ ಸ್ವರೂಪ ತಿಳ್ಕೊಳ್ಳೋದು. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಳೋದಿತ್ತು ಅಂತಂದ್ರೆ ತತ್ವದ ಸ್ವರೂಪ ತಿಳ್ಕೊಳ್ಳೋದು ಅವಶ್ಯಕ. ಇದು ಭೇದ ಇದೆ, ಯಾರೇನೂ ಮಾಡಲಿಕ್ಕೆ ಆಗೋದಿಲ್ಲ. ದ್ರವ್ಯ ಮತ್ತು ತತ್ವ ಅವುಗಳಲ್ಲಿ ಜೀವದ್ರವ್ಯ ಜೀವತತ್ವ ಅಂಥೇಳಿ ಹೇಳಿದ್ರೂ ಕೂಡ ದ್ರವ್ಯ ಮತ್ತು ತತ್ವದಲ್ಲಿ ವ್ಯತ್ಯಾಸ ಬಹಳ ಇದೆ. ಅವು ಏನಿಲ್ಲ. ಜೀವನ ದ್ರವ್ಯ ಇದೆ, ಜೀವನ ತತ್ವ ಇದೆ ಅಂದ್ರೂ ಕೂಡ ಜೀವದ್ರವ್ಯದ ಸ್ವರೂಪ ಹೇಳ್ತಾರೆ, ಅದು ಬೇರೆ ಇದೆ. ಜೀವ ತತ್ವದ ಸ್ವರೂಪ ಹೇಳ್ತಾರೆ, ಅದು ಅನಾದಿ ನಿಧನ ಅಂಥೇಳಿ ಹೇಳಿದರು, ಎಲ್ಲ ಕಾಲದಲ್ಲೂ ಅಂಥೇಳಿ ಹೇಳಿದರು. ಏನು ಮಾಡಿದ್ರೆ ನಮ್ಮದು ವಿಷಯ ಮುಂದೆ ಹೋಗುವುದಿಲ್ಲ. ಯಾಕೆ ಅಂತಂದ್ರೆ ನಮಗೆ ತಿಳಿಸಿಕೊಡ್ಲಿಕ್ಕೆ ಬರುವುದಿಲ್ಲ. ಎಲ್ಲರದ್ದು ಎಲ್ಲ ಕಡೆ ವಿಷಯ ಬೇಗ 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 ಮುಂದೆ ಹೋಗ್ತಾವೆ, ಅವ್ರಿಗೆ ತಿಳಿಸಿಕೊಡ್ಲಿಕ್ಕೆ ಬರ್ತಿದೆ. ಆದರೆ ಈ ಶಬ್ದಗಳಲ್ಲಿ ಯಾವ ವ್ಯತ್ಯಾಸ ಇದೆ, ಅದರ ಭಾವ ತುಂಬಿದ್ದಿದೆಯೋ ಅಥವಾ ಸುಮ್ಮನೆ ಅಲ್ಲಿ ದ್ರವ್ಯ ಅಂದರು, ಇಲ್ಲಿ ವಸ್ತು ಅಂದರು, ತತ್ವ ಅಂದರು, ಏನು ಬೇಕಾದ ಅನ್ಲಿಕ್ಕೆ ಬರ್ತಿದೆ ಅಂದರೆ ಅನಾದಿ ನಿಧನ ಅಂದರೆ ಅಸ್ತಿತ್ವಗೊಂಡ ಪದ ಮತ್ತು ದ್ರವ್ಯಗುಣದ ದ್ರವ್ಯತೆಗೊಂಡು ವಸ್ತು ಅನ್ನೋದು ಗುಣದ ಬೇರೆ ಬೇರೆ ನೋಡ್ರಿ. ವಸ್ತುತ್ವ ಗುಣದ ಮುಖ್ಯತೆಯಿಂದ ದ್ರವ್ಯಕ್ಕನ ವಸ್ತು ಅಂತಾರೆ, ಹೌದ್ರೆ? ದ್ರವ್ಯತ್ವ ಗುಣದ ಮುಖ್ಯತೆಯಿಂದ ವಸ್ತುವಿಗೇನ ದ್ರವ್ಯ ಅಂತಾರೆ. ಅಸ್ತಿತ್ವ ಗುಣದ ಮುಖ್ಯತೆಯಿಂದ ಆ ವಸ್ತು ಅರ್ಥಾತ್ ದ್ರವ್ಯವನ್ನು ಅನಾದಿ ನಿಧನ ಅಂತಾರೆ. ಸರಿ ಇದೆ. ಆದರೆ ಅಲ್ಲಿ ಬೇರೆ ಬೇರೆ ಶಬ್ದಗಳ ಪ್ರಯೋಗ ಆದ ನಂತರ ಅಥವಾ ಯಾವ ವಸ್ತುತ್ವ ದ್ರವ್ಯತ್ವ ಮತ್ತು ಅಸ್ತಿತ್ವ ಮೊದಲಾದವುಗಳ ಅರ್ಥ ನಮಗೆ ಪ್ರಕಟ ಆಯಿತು. ಆ ಅರ್ಥದ ಮೂಲಕ ನಮ್ಮ ಪ್ರಯೋಜನಭೂತ ಕಾರ್ಯದ ಕಡೆಗೆ ನಮ್ಮ ಜ್ಞಾನದ ಉದ್ಯಮ ಆಗಲಿಕ್ಕೆ ಬೇಕಿಲ್ಲ. ಬರೀ ಇಷ್ಟು ಭೇದ ತಿಳಿದೆವು ನಾವು. ದ್ರವ್ಯತ್ವ ಹೇಳಿ ದ್ರವ್ಯ ಅಂದರೂ ಅಲ್ಲಿ ದ್ರವ್ಯತ್ವ, ವಸ್ತು ಅಂದರೂ ಅಲ್ಲಿ ವಸ್ತುತ್ವ, ಅನಾದಿ ನಿಧನ ಅಂದರೂ ಅಲ್ಲಿ ಅಸ್ತಿತ್ವ ಹೇಳ್ತೀವಿ. ಇದು ಶಬ್ದಕ್ಕೆ ಪ್ರತಿ ಶಬ್ದನ ಆಯಿತು. ಅದೊಂದಿಷ್ಟು ಆಳವಾದಂಥ ಒಂದು ಶಬ್ದದ ಭಾವ ಆಯಿತು. ಆದರೆ ಶಬ್ದದ ಭಾವದ ಜೊತೆಗೆ ನನಗೆ ಯಾವ ನಿಜ ಭಾವ ಬೇಕೋ ಆ ಭಾವದ ಕಡೆಗೆ ನಾನು ಪರಿಣಾಮನ ಉದ್ಯಮ ಮಾಡಲಿಕ್ಕೆ ಬೇಕಿಲ್ಲ. ಏನು ಹೇಳ್ತಾರೋ ನೋಡ್ರಿ, ಒಂದಿಷ್ಟು ಓದ್ಕೊಂಡು ಬರಬೇಕಾದ್ರೆ ಅಧ್ಯಯನ ಅಭ್ಯಾಸ ಚಿಂತನ ಮಂಥನ ಮಾಡ್ಕೊಂಡು ಬರ. ಜೀವದ್ರವ್ಯವು ತನ್ನ ದ್ರವ್ಯತ್ವದಿಂದ ಏಕತ್ವವನ್ನು ಹೊಂದಿದೆ. ಎಲ್ಲ ಕಾಲದಲ್ಲೂ ವಸ್ತುವಿನ ಸ್ವರೂಪವು ಹೀಗೆ ಇದೆ. ಜ್ಞಾನಾವರಣಾದಿ ಪುದ್ಗಲ ಪಿಂಡವು ತನ್ನ ಪುದ್ಗಲ ಪಿಂಡ ರೂಪವಿದೆ. ಈ ಪ್ರಕಾರವಾಗಿ ದ್ರವ್ಯದ ಸ್ವರೂಪವು ಅನಾದಿ ನಿಧನತನದಿಂದ ಪ್ರಕಟವಿದೆ. ಅಲ್ಲಿ ಮೇಲೆ ಎರಡು ಹೇಳಿದರು, ಇಲ್ಲಿ ಎರಡು ಹೇಳಿದರು. ಮೇಲೆ ಎರಡೇನು ಹೇಳಿದರು ಅದನ್ನೇ ಇಲ್ಲಿ ಇನ್ನಷ್ಟು ಸ್ಪಷ್ಟ ಮಾಡಿ ಹೇಳಿದರು ಅನುಭವದು. ಈಗ ಕೊನೆಗೆ ವಿರುದ್ಧ ಹೇಳ್ತಾ ಇದ್ದಾರೆ. ತಥಾಪಿ ಏಷ ಮೋಹ ನೇಪಥ್ಯೆ ವತ ಕಥಂ ರಭಸ ನಾನತೀತಿ. ವಸ್ತುವಿನ ಸ್ವರೂಪವಂತೂ ಹೇಗೆ ಇದೆ ಹಾಗೆ, ಹೇಗೆ ಹೇಳಿದೆ ಹಾಗೆ ಇದೆ.
ಇಲ್ಲಿ ಜ್ಞಾನಿಯ ಮಹಿಮೆ ಬಂತು, ಇಲ್ಲಿ ಸರ್ವಜ್ಞರ ಮಹಿಮೆ ಬಂತು. ಯಾವಾಗ ಇವನಿಗೆ ಅನುಭೂತಿ ಆಯಿತು, ವಸ್ತುವಿನ ಸ್ವರೂಪವಂತೂ ಹೇಗೆ ಹೇಳಿದ್ದಾರೆ ಅಲ್ಲ, ಹೇಳಿದೆ. ಯಾರೂ ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ, ಅದು ಹೇಳಲ್ಪಟ್ಟಿದೆ. ಇಲ್ಲಿ ಕೂಡ ಏನಿದೆ? ಹೇಳಲ್ಪಟ್ಟಿದೆ. ಸ್ವತಂತ್ರ. ಜ್ಞಾನಿಗಳು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆ ಹೇಳಲಿಕ್ಕೆ ಹೋಗಲಿಲ್ಲ? ಹೇಳ್ತಿದ್ರು, ಹೇಳುವ ಪ್ರಯತ್ನ ಮಾಡ್ತಿದ್ರು ಅಂತಂದ್ರೆ ಅವರಿಗೆ ಜ್ಞಾನಿನ ಅಂತಿರ್ಲಿಲ್ರಿ. ಯಾಕೆ ಅಂತಂದ್ರೆ ಹೇಳುವುದರಿಂದ ಏನಾಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಏನಿಲ್ರಿ. ಗೊತ್ತಿಲ್ಲದಿದ್ರೆ ಅವರೆಂಥ ಜ್ಞಾನಿ ರೀ. ವಸ್ತು ಸ್ವರೂಪ ಹೇಗೆ ಹೇಳಿದೆಯೋ, ಹೇಳಲ್ಪಟ್ಟಿದೆಯೋ, ಅನಾದಿಯಿಂದ ಹೇಳಲ್ಪಡ್ತಾ